ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಹಾಕ್ತಾಯಿರೋದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗು. ಬೆಳಗ್ಗೆ ಬೇಗ ಎದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಹಸು ಗೋಮೂತ್ರ, ಅರಿಶಿನ, ಉಪ್ಪು ಎಲ್ಲ ಹಾಕ್ಕೊಂಬಿಟ್ಟು ನೆಲ ಎಲ್ಲ ಸಾರಿಸ್ಕೊಂಡೆ. ಅವತ್ತು ಫುಲ್ ಮನೆಯೆಲ್ಲ ಅಂದರೆ ಬೇಗ ಎದ್ದು ಮಾಡಿಕೊಂಡೆ ಅಲ್ವಾ, ಬೇಗ ಮಾಡಿಕೊಂಡೆ. ಬ್ರಾಹ್ಮಿ ಮುಹೂರ್ತದಲ್ಲೇ 5:30ಗೆಲ್ಲ ಪೂಜೆ ಮುಗಿಬೇಕಿತ್ತು ಅಂತ ಇತ್ತು, ಭಟ್ರು ಹೇಳಿದರು. ಹಾಗಂದು ಬೇಗ ಎದ್ದು ಬೇಗ ಮಾಡಿಕೊಂಡೆ. ಇಲ್ಲ ಸಿಂಪಲ್ಲಾಗಿ ಒಂದು ಹಸಿ ಕೊಬ್ಬರಿ ಉಪಯೋಗಿಸ್ಕೊಂಬಿಟ್ಟು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಚಿರೋಟಿ ರವೆ, ಮೈದಾ ಹಿಟ್ಟು, ಸ್ವಲ್ಪ ಅರಿಶಿನ, ಒಂಚೂರು ಉಪ್ಪು ಹಾಕ್ಕೊಂಬಿಟ್ಟು ಹಿಟ್ಟೆಲ್ಲ ಚೆನ್ನಾಗಿ ಕಲಸಿಟ್ಕೊಂಡೆ. ಅದಕ್ಕೆ ಕೊಬ್ಬರಿನ ನಾನು ತುರಿತಾ ಇಲ್ಲ, ಹಸಿ ಕೊಬ್ಬರಿನ ಹಾಗೆ ಚಿಪ್ಪಿಂದ ಎಪ್ಕೊತಾ ಇದ್ದೀನಿ. ಎಪ್ಕೊಂಬಿಟ್ಟು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ ಮತ್ತು ಅದಕ್ಕೆ ಬೇಕಾದಷ್ಟು ಬೆಲ್ಲ, ಏಲಕ್ಕಿ ಪುಡಿ, ಒಣ ಶುಂಠಿ ಪುಡಿ ಹಾಕ್ಕೊಂಡು ಫೈನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೋಬೇಕು. ಒಂದು ದಪ್ಪ ತಳದ ಬಾಣಲೆ ಇಟ್ಕೊಂಬಿಟ್ಟು ಅದಕ್ಕೇನು ತುಪ್ಪ ಏನೂ ಹಾಕಬಾರ್ದು. ತುಪ್ಪ ಏನು ಹಾಕ್ಲಂಗೆ ಡೈರೆಕ್ಟಾಗಿ ನಾವು ರುಬ್ಬಿದ್ದೀವಲ್ವ ಅದನ್ನು ಹಾಗೆ ಹಾಕಬೇಕು. ಅದಕ್ಕೆ ರುಬ್ಬಿರೋದನ್ನ ಹಂಗೆ ಹಾಕಿ ಸ್ವಲ್ಪ ಗಟ್ಟಿ ಅದು ಬೆಲ್ಲ ಒಂದು ಸ್ವಲ್ಪ ಹಸಿ ಕೊಬ್ಬರಿಯಲ್ಲಿರೋ ನೀರೆಲ್ಲ ಹೋಗ್ಬಿಟ್ಟು ಬೆಲ್ಲ ಪಾಕದ ಥರ ಆಗುತ್ತೆ. ಅಲ್ಲಿವರೆಗೂ ಅದನ್ನು ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ಸ್ವಲ್ಪ ತಳ ಹಿಡಿಯೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅದು ಕೊಬ್ಬರಿ ಹಸಿದು ಬೆಲ್ಲ ಇರುತ್ತಲ್ವ, ತಳ ಹಿಡಿದು ಬಿಡುತ್ತೆ. ಸ್ವಲ್ಪ ಗಟ್ಟಿಯಾಗೋರು ಇದು ಮಾಡ್ಕೊಂಬಿಟ್ಟು ಮೇಲೆ ಒಂದು ಸ್ವಲ್ಪ ಗಸಗಸೆ ಉದುರಿಸ್ಕೊಂಬಿಟ್ರೆ ಸೂಪರಾದ ಕೊಬ್ಬರಿ ಕಣಕ ರೆಡಿ ಆಗುತ್ತೆ. ನಾನು ಇವತ್ತು ಶಾವಂತಿಗೆ ಬಿಡಿ ಹೂವೇ ತರಿಸಿದ್ದೆ. ನಾನು ಅದನ್ನೆಲ್ಲ ಕಟ್ಟಿಟ್ಕೊಂಡೆ. ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅಷ್ಟು ನಮ್ಮ ಮನೆಯದೆಲ್ಲ ದೇವ್ರು ತೊಳ್ಕೊಂಡೆ. ಸಿಂಕಲ್ಲೇ ನೀರು ಬಿಡ್ತೀನಿ ಅಂತ ಅಂದ್ಕೊಬೇಡಿ ನೀವು. ಆ ಸಿಂಕಲ್ಲಿ ಒಂದು ಟಬ್ ಇಟ್ಕೊಂಡ್ಬಿಟ್ಟು ಆ ಟಬ್ಬಲ್ಲಿ ಬಿಟ್ಕೊಳ್ತೀನಿ ನೀರೆಲ್ಲ. ದೇವ್ರು ತೊಳೆದು ಯಾವಾಗೂ ಅಷ್ಟೇ ಟಬ್ಬಲ್ಲಿ ಬಿಟ್ಕೊಂಡು ನಾನು ಹಿಂದೆ ತೆಂಗಿನ ಮರ ಇದೆ ನಮ್ಮ ಮನೆ ಹಿಂದೆ. ತೆಂಗಿನ ಮರಕ್ಕೆ ತೊಗೊಂಡೋಗಿ ನೀರೆಲ್ಲ ಹಾಕ್ತೀನಿ. ಸಿಂಕಲ್ಲಿ ಹಾಕಲ್ಲ ನಾನು ನೀರೆಲ್ಲ. ಸಿಂಕಲ್ಲಿ ಹಾಕಬಾರ್ದು, ಯಾಕಂದರೆ ಅದು ನೀರೆಲ್ಲ ಚರಂಡಿಗೆಲ್ಲ ಕಲೆಕ್ಷನ್ ಇರುತ್ತಲ್ವ, ಚರಂಡಿಯಲ್ಲೆಲ್ಲ ತುಂಬ ಗಲೀಜು ಬರ್ತಾ ಇರುತ್ತೆ. ಯಾರೇ ಆಗಲಿ ಸಿಂಕಲ್ಲಿ ತೊಳೆದ್ರೂ ಈ ಥರದ್ದೊಂದು ಟಬ್ ಇಟ್ಕೊಂಬಿಟ್ಟು ತೊಳೀರಿ. ತೊಳೆದ್ಬಿಟ್ಟು ತೊಗೊಂಡೋಗಿ ಗಿಡಕ್ಕೆ ಹಾಕಿದರೆ ಸರಿ. ಎಲ್ಲೂ ಕೂತ್ಕೊಂಡು ತೊಳೆಯೋ ಅಷ್ಟು ಜಾಗ ಕಂಫರ್ಟ್ ಇರಲ್ಲ ಅದಕ್ಕೆ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ತುಂಬ ಸಿಂಪಲ್ಲಾಗಿ ಮಾಡಿದೆ. ಫಸ್ಟಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಎಡೆ ಎಲ್ಲ ಮಾಡಿಕೊಂಡೆ. ನಾನು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಬೆಲ್ಲೈಕಾನ್ ಒತ್ತಿ ನೋಡಿ ಸಪೋರ್ಟ್ ಮಾಡಿ. ಎಡೆಗೆ ಕಡಲೆಬೇಳೆ ವಡೆ ಮಾಡಿದ್ದೆ. ಸಿಂಪಲ್ಲಾಗಿ ಕಾಯಿ ಕರ್ಜಿಕಾಯಿ, ಕೋಸಂಬರಿ, ರಸಮ್ಮು, ಅನ್ನ, ಪುಳಿಯೋಗರೆ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮುಗೀತು. ಇಷ್ಟೇ ಹಬ್ಬದ ವ್ಲಾಗು. ಸಿಂಪಲ್ಲಾಗಿ ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.